ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಭಾರತಿ ಭಾವಿಕಟ್ಟಿ, ಅಧ್ಯಕ್ಷೆ ವಿಮೆನ್ ಡಾಕ್ಟರ್ಸ್ ವಿಂಗ್ ಹುಬ್ಳಿ. ಇವತ್ತು ನನ್ನ ಜೊತೆ ಇದ್ದಾರೆ ಡಾಕ್ಟರ್ ಆಶಾ ಪಾಟೀಲ್, ಸೆಕ್ರೆಟರಿ ವಿಮೆನ್ ಡಾಕ್ಟರ್ಸ್ ವಿಂಗ್, ಆ್ಯಂಡ್ ಶಿ ಈಸ್ ಅ ಡರ್ಮಟಾಲಜಿಸ್ಟ್ ಅಟ್ ಹುಬ್ಳಿ. ನಮಸ್ಕಾರ. ಡಾಕ್ಟರ್ ಶಿಲ್ಪಾ ಚಟ್ನಿನೂ ಇದ್ದಾರೆ. ಅವರು ಶಿ ಈಸ್ ಅ ಟ್ರೆಜರರ್ ಆಫ್ ವಿಮೆನ್ ಡಾಕ್ಟರ್ಸ್ ವಿಂಗ್ ಮತ್ತು ಶಿ ಈಸ್ ಅ ಹೆಡ್ ಆ್ಯಂಡ್ ನೆಕ್ ಆಂಕೋಸರ್ಜನ್ ಅಟ್ ಹುಬ್ಳಿ. ನಮಸ್ಕಾರ. ಇದು ವಿಮೆನ್ ಡಾಕ್ಟರ್ಸ್ ವಿಂಗ್, ಇದು IMA ಹುಬ್ಳಿದು ಒಂದು ಘಟಕ. ನಾವು ಆ್ಯಸ್ ಡಾಕ್ಟರ್ಸ್ ವಿ ಟ್ರೈ ಟು ಕ್ರಿಯೇಟ್ ಅವೇರ್ನೆಸ್ ಆನ್ ವೇರಿಯಸ್ ಡಿಸೀಸಸ್. ಬಹಳಷ್ಟು ಬೇರೆ ಬೇರೆ ಥರ ರೋಗಗಳು, ಅದರ ರೋಗ ಲಕ್ಷಣಗಳು, ಅದ ರೋಗ ಬಂದರೆ ಯಾವ ರೀತಿ ನಾವು ಕ್ರಮ ತಗೊಳ್ಬೇಕು ಅಥವಾ ನಾವು ಹೇಗೆ ಪ್ರಿವೆಂಟ್ ಮಾಡಬೇಕು ಅನ್ನೋದು ನಾವು ಅವೇರ್ನೆಸ್ ಕೊಡ್ತಾನೆ ಇರ್ತೇವೆ. ಸ್ಕೂಲ್ಗಳಿಗೆ ಹೋಗಿ ಅಥವಾ ಅಂಡರ್ ಪ್ರಿವಿಲೇಜ್ ಏರಿಯಾಸ್, ಸ್ಲಮ್ ಏರಿಯಾಸಿಗೆ ಹೋಗಿ ಅಲ್ಲಿ ಜನರಿಗೆ ಬೇರೆ ಬೇರೆ ವಿಷಯದ ಮೇಲೆ, ಮೋಸ್ಟ್ ಆಫ್ ದ ಟೈಮ್ಸ್ ಹೆಣ್ಮಕ್ಳು ರಿಲೇಟೆಡ್ ವಿಷಯದ ಮೇಲೆ ನಾವೆಲ್ಲ ರೀತಿದು ಆ ಜನರಿಗೆ ಅವೇರ್ನೆಸ್ ಕೊಡ್ತಾನೆ ಬರ್ತಾ ಇದ್ದೇವೆ. ಇವತ್ತಿನ ದಿನ May 31 ಇದು ವರ್ಲ್ಡ್ ನೋ ಟೊಬ್ಯಾಕೋ ಡೇ ಅಂತಂದರೆ ವಿಶ್ವ ತಂಬಾಕು ರಹಿತ ದಿನ. ಇದು WHO, ದಟ್ ಈಸ್ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್, May 31 1988 ಸ್ಟಾರ್ಟ್ ಮಾಡಿಕೊಂಡಿದೆ. ಯಾಕಂತಂದರೆ ತಂಬಾಕು ಅಂತಂದರೆ ಇದು ಎಲ್ಲರೂ, ಹೆಣ್ಮಕ್ಳಾಗಲಿ ಗಂಡ್ಮಕ್ಳಾಗಲಿ, ಈಗ ಮಾತ್ರ ಈ ಹದಿಹರರು ಸಹಿತ ಇದನ್ನು ಆರಾಮಾಗಿ ಸೇವಿಸ್ತಾ ಇದ್ದಾರೆ. ತಂಬಾಕುದಿಂದ ತುಂಬ ತೊಂದರೆ ಉಂಟಾಗ್ತದೆ. ಕ್ಯಾನ್ಸರ್ಗಳಾಗ್ತವೆ. ಕ್ಯಾನ್ಸರ್ ಅಷ್ಟೇ ಅಲ್ಲ, ಲಂಗ್ಸಿಗೆ ಪ್ರಾಬ್ಲಮ್ ಆಗ್ತವೆ, ಸ್ಕಿನ್ ಪ್ರಾಬ್ಲಮ್ ಆಗ್ತದೆ, ತುಂಬ ಪ್ರಾಬ್ಲಮ್ ಆಗ್ತಾ ಬರ್ತಾರೆ. ಸೊ ನಾವು ಈ ಮೂಲಕ, ಈ ಸೋಷಿಯಲ್ ಮೀಡಿಯಾ ಮೂಲಕ ಭಾಳ ಜನರಿಗೆ ಇದ್ರದ್ದು ಬಗ್ಗೆ ತಿಳಿ ಹೇಳಿ ಮತ್ತು ಆದಷ್ಟು ಇದನ್ನು ಕಮ್ಮಿ ಮಾಡೋಕ್ಕೆ ನೋಡೋಣ ಅಂತ ಹೇಳಿ ಈ ಪ್ರೋಗ್ರಾಮನ್ನು ಹಮ್ಮಿಕೊಂಡಿದ್ದೇವೆ. So as I said, youngsters in these days, a lot of youngsters, teenagers are into smoking. ಎಷ್ಟೊಂದು ಕಡೆ ನೋಡ್ತೀವಿ. And a lot of patients I get with acne, pimples, scarring, scarring ಇರ್ತದೆ. And they want flawless skin, healthy looking skin, but what they don't realize is that smoking can cause so many issues. Issues like pimples ಆಗಿರ್ಬೋದು ಅಥವಾ ಬೇರೆ ಸ್ಕಿನ್ ಡಿಸೀಸಸ್ ವರ್ಸನ್ ಆಗಲಿಕ್ಕೆ, ಲೈಕ್ ಸೊರಾಸಿಸ್ ಅಂತೆಲ್ಲ ವರ್ಸನ್ ಆಗ್ಬೋದು. ಪ್ರೀಮೆಚೂರ್ ಏಜಿಂಗ್, ಲೈಕ್ ದೇ ಲುಕ್ ಮಚ್ ಓಲ್ಡರ್ ದ್ಯಾನ್ ದೇ ಆರ್ ಆ್ಯಂಡ್ ದೇ ಲುಕ್ ಪೇಲರ್ ದ್ಯಾನ್ ಹೆಲ್ತಿಯರ್ ಆ್ಯಂಡ್ ಪಿಂಕ್. ಸೊ ಇದಕ್ಕೆಲ್ಲ ಸ್ಮೋಕಿಂಗ್ ಕಾರಣ ಅನ್ನೋದನ್ನು ಬಹಳಷ್ಟು ಯಂಗ್ಸ್ಟರ್ಸಿಗೆ ತಿಳಿದಿರೋದೇ ಇಲ್ಲ. ಸೊ ವೆರೆವರ್ ಪಾಸಿಬಲ್ ಐ ಟ್ರೈ ಆ್ಯಂಡ್ ಎಜುಕೇಟ್ ದಮ್. ನನ್ನ ಕಡೆ ಬಂದಾಗ ಪ್ರಾಬ್ಲಮ್ಯಾಟಿಕ್ ಸ್ಕಿನ್ ತೊಗೊಂಡು ಬಂದಾಗ ಆ್ಯಂಡ್ ಐ ಟ್ರೈ ಆ್ಯಂಡ್ ಎಜುಕೇಟ್ ದಮ್. ಹೌದು, ಈಗ ನನ್ನ ಪ್ರಾಕ್ಟೀಸ್ನಲ್ಲಂತೂ ಬಿಕಾಸ್ ಐ ಡೀಲ್ ವಿತ್ ಹೆಡ್ ಆ್ಯಂಡ್ ನೆಕ್ ಕ್ಯಾನ್ಸರ್ ಪೇಷಂಟ್ಸು, ಆ್ಯಂಡ್ ಹೆಡ್ ಆ್ಯಂಡ್ ನೆಕ್ ಕ್ಯಾನ್ಸರ್ ಇಸ್ ಲೈಕ್ ದಿ ಮೋಸ್ಟ್ ಕಾಮನ್ ಕ್ಯಾನ್ಸರ್ ಇನ್ ಇಂಡಿಯಾ. 30 to 40% ಆಫ್ ಕ್ಯಾನ್ಸರ್ಸ್ ಇನ್ ಇಂಡಿಯಾ ಆರ್ ಹೆಡ್ ಆ್ಯಂಡ್ ನೆಕ್ ಕ್ಯಾನ್ಸರ್ಸ್. ಆಮೇಲೆ ಇದರಲ್ಲಿ ಆಲ್ಮೋಸ್ಟ್ ಒಂದು 90% ಆರ್ ನಾವೇನು ಸ್ಕ್ವಾಮಸ್ ಸೆಲ್ ಕಾರ್ಸಿನೋಮಾ ಅಂತೀವಿ. ಆ್ಯಂಡ್ ದೀಸ್ ಆರ್ ಆಲ್ ಅಗೇನ್ ಇನ್ ದಿಸ್ ಆಲ್ಮೋಸ್ಟ್ 95% ವಿ ಸಿ ಈಸ್ ಟೊಬ್ಯಾಕೋನಿಂದನೇ ಆಗಿರುತ್ತೆ. ತಂಬಾಕು ಸೇವನೆಯಿಂದನೇ ಆಲ್ಮೋಸ್ಟ್ 95% ಪೇಷಂಟ್ಸ್ ಎಲ್ಲ ಕ್ಯಾನ್ಸರ್ ಆಗಿರೋದು ಅದರಿಂದನೇ ಆಗಿರ್ತದೆ. ಆಮೇಲೆ ಈಗ ಅದೇ ನಾನು ಇಲ್ಲಿ ಒಂದು 20 ವರ್ಷದಿಂದ ಈ ಫೀಲ್ಡಲ್ಲಿದ್ದು ಐ ಸಿ ಅ ಲಾಟ್ ಆಫ್ ಸಫರಿಂಗ್. ಬಿಕಾಸ್ ಈಗ ಹೆಡ್ ಆ್ಯಂಡ್ ನೆಕ್ ಅಂತಂದರೆ ಬಾಯಿ, ಗಂಟ್ಲು ಎಲ್ಲ ಒಂದು ಇಂಪಾರ್ಟೆಂಟ್ ಫಂಕ್ಷನ್ಸ್ ಮಾಡುವಂಥ ಇರುವಂಥ ಒಂದು ಆರ್ಗನ್ಸ್. ಅಂದರೆ ನಾವು ಊಟ ಮಾಡೋದೇ ಆಗಲಿ ಅಥವಾ ಉಸಿರಾಡೋದಾಯಿತು, ನಮ್ಮ ಧ್ವನಿ ಆಯಿತು, ಇದೆಲ್ಲ ಇಂಪಾರ್ಟೆಂಟ್ ಫಂಕ್ಷನ್ಸ್ ಇರುವಂಥ ಜಾಗದಲ್ಲಿನೇ ಕ್ಯಾನ್ಸರ್ ಆಗಲಿಕ್ಕೆ ಹೋಗ್ತದೆ. ಆ್ಯಂಡ್ ದೇ ಲೂಸ್ ದಿಸ್ ಫಂಕ್ಷನ್ ಐದರ್ ಬಿಕಾಸ್ ಆಫ್ ದ ಡಿಸೀಸ್ ಆರ್ ಬಿಕಾಸ್ ಆಫ್ ದ ಟ್ರೀಟ್ಮೆಂಟ್. ಸೊ ದೇರ್ ಇಸ್ ಅ ಲಾಟ್ ಆಫ್ ಸಫರಿಂಗ್. ಆಮೇಲೆ ಆ್ಯಂಡ್ ಇಟ್ ಈಸ್ ಸೋ ಸ್ಯಾಡ್ ದಟ್ ವಿ ರಿಯಲೈಸ್ ದಟ್ ಇಟ್ ಈಸ್ ಟೋಟಲಿ ಪ್ರಿವೆಂಟಬಲ್. ಒಂದು ಟೋಟಲಿ ಪ್ರಿವೆಂಟಬಲ್ ಕಾಸಿಂದ ಇದನ್ನು ಮಾಡ್ಕೊಂಡು ಬಂದಾರ ಅಂತ ಭಾಳ ಒಂದು ವಿ ಫೀಲ್ ರಿಯಲಿ ಬ್ಯಾಡ್ ಅಬೌಟ್. So as we go further in our career, we are realizing more that we have to take more time out to create awareness and do preventive activities. So it's very important. So Amali, these activities they are best done in a collective way, and I'm glad that we are doing this together, so that we can reach out to more audience and it becomes more meaningful. Yes, very true, Shilpa. So most of the things, head and neck problems are caused because of tobacco. So
ಟೊಬ್ಯಾಕೊ ಯಾವ ಫಾರ್ಮ್ಸಲ್ಲಿ ಇದ್ದಾವೆ ಏನಾದರೂ ಅದ್ರ ಬಗ್ಗೆ ಚೂರು ಹೇಳ್ತೀರಾ? ವಾಟ್ ಆರ್ ಆಲ್ ದ ಫಾರ್ಮ್ಸ್ ಆಫ್ ಟೊಬ್ಯಾಕೊ? ಕರೆಕ್ಟ್. ಅಂದರೆ ಈಗ ಹೆಡ್ ಅಂಡ್ ನೆಕ್ ಕ್ಯಾನ್ಸರ್ಸ್ ಮೋಸ್ಟ್ಲಿ ಆಗೋದು ಚಿವಿಂಗ್ ಟೊಬ್ಯಾಕೊ ಅಂತ. ವಿ ಕಾಲ್ ದಿಸ್ ಆಸ್ ಸ್ಮೋಕ್ಲೆಸ್ ಟೊಬ್ಯಾಕೊ. ಸೊ ಟೊಬ್ಯಾಕೊ ಚಿವಿಂಗ್ ಅಂದರೆ ಇಟ್ಸ್ ಇನ್ ವೇರಿಯಸ್ ಫಾರ್ಮ್ಸ್. ದ ವೆರಿ ಟ್ರೆಡಿಷನಲ್ ಫಾರ್ಮ್ ಅಂತಂದರೆ ಪಾನ್ ಲೀಫಲ್ಲಿ ಎಲೆಯಲ್ಲಿ ಅಡಿಕೆ, ದೆನ್ ಸುಣ್ಣ ಹಚ್ಚಿ, ದೆನ್ ದೇರ್ ಇಸ್ ಟೊಬ್ಯಾಕೊ ಎಣ್ಣೆ, ಆಮೇಲೆ ನಾವು ಕಾಂಚ್ ಅಂತ ಅಂತೀವಿ, ದಟ್ ಅದು ಇರುತ್ತೆ. ಸೊ ಎಲ್ಲ ಅದನ್ನು ಸೇರಿಸಿ ದಟ್ ಕಂಪ್ಲೀಟ್ ಥಿಂಗ್ ವಿ ಕಾಲ್ ಇಟ್ ಆಸ್ ಆಲ್ ದಿಸ್ ಮಿಕ್ಸ್ಚರ್ ವಿ ಕಾಲ್ ಇಟ್ ಆಸ್ ಕ್ವಿಡ್. ಅದನ್ನು ಐದರ್ ಚಿವಿಂಗ್ ದೆ ಚಿವ್ ಆ್ಯಂಡ್ ದೆ ಸ್ಪಿಟ್ ಇಟ್ ಔಟ್, ಆರ್ ಒಂದು ಕಡೆಯಲ್ಲಿ ಬಾಯಲ್ಲಿ ನಾವು ಗಲ್ಲದ ಭಾಗದಲ್ಲಿ ಇಟ್ಕೋತಾರೆ. ಸೊ ದಿಸ್ ಇಸ್ ಒನ್ ವೆರೈಟಿ ಆಫ್ ಕಾಮನ್ ಫಾರ್ಮ್ ಆಫ್ ಚಿವಿಂಗ್, mostly in rural areas. But again, there is smokeless formally. What happened is the industry made it very easy. They got it in a pre-mixed form. Gudka and hede, all the same contents they made it in a sachet, and it was so good and easy for the people to use it. So it became very rampant even in the urban population. So when the gudka came, I think the usage was from smoking. In India it went off to chewing. So ಈಗ actually 2012 ಇಂದ ಗುಟ್ಕಾ ಬ್ಯಾನ್ ಆಗಿದೆ, ಪ್ರೀಮಿಕ್ಸ್ ವೆರೈಟೀಸ್ ಬ್ಯಾನ್. ಬಟ್ ಹ್ಯಾವಿಂಗ್ ಸೆಡ್ ದಟ್ ಈಗ ಒಂದು ಸ್ಯಾಶೆ ಬದಲು 2 ಸ್ಯಾಶೆ ಬರುತ್ತೆ. ಸೊ ದೇರ್ ಇಸ್ ಪಾನ್ ಮಸಾಲಾ ಇನ್ ಒನ್ ಆ್ಯಂಡ್ ದೇರ್ ಇಸ್ ಟೊಬ್ಯಾಕೊ ಇನ್ ಒನ್. ಸೊ ದೇ ಟೇಕ್ 2 ಸ್ಯಾಶೆಸ್ ಇನ್ ದ ಸೊ ದಿಸ್ ಥಿಂಗ್ ದಿ ಹ್ಯಾಬಿಟ್ ಕಂಟಿನ್ಯೂಸ್. ಸೊ ಯೂಸೇಜ್ ಇನ್ನು ತುಂಬಾ ಇದೆ. ಸ್ಮೋಕಿಂಗ್ ಆ್ಯಕ್ಚುಲಿ ಸ್ವಲ್ಪ ಆ್ಯಸ್ ಐ ಸೆಡ್ ವೆನ್ ಗುಟ್ಕಾ ಕೇಮ್ ಡೌನ್, but still it is quite rampant in the cities, urban class, and so that is a smoking. So that is more common in Western countries as well. Normally smokeless tobacco is more common. The gudka very easy, they take it and and they throw away the sachet and ಸೊ ಈಗ ಇಷ್ಟೊಂದು ಹಾರ್ಮ್ಫುಲ್ ಕೆಮಿಕಲ್ಸ್ ಇದೆ ಟೊಬ್ಯಾಕೊನಲ್ಲಿ, ಇನ್ ಸ್ಮೋಕಿಂಗ್ ಫಾರ್ಮ್ ಆರ್ ಚ್ಯೂಯಬಲ್ ಫಾರ್ಮ್ ಅಂತ ಗೊತ್ತಿದ್ದೂ why is the prevalence going up? ಅಂದರೆ ಜಾಸ್ತಿ ಜನ ಯಾಕೆ ಅದನ್ನು ಕನ್ಸ್ಯೂಮ್ ಮಾಡಿರ್ತಾರೆ? Is it more of culture? Is it peer pressure? What is it that is pushing people towards it? ಅಥವಾ lack of awareness? What exactly is it? ಅದೇ ಈಗ ಟ್ರೆಡಿಷ್ನಲಿ ಕಲ್ಚರಲ್ ಅಂತೂ ಡೆಫಿನೆಟ್ಲಿ it is there. What we see in rural population is we can say that it is cultural, because ಮೊದಲಿನಿಂದಲೂ ಈ ಎಲೆ ಅಡಿಕೆ ತಿನ್ನೋದು ಇಟ್ ಈಸ್ ಅ ಕಾಮನ್ ಕಲ್ಚರ್ ಆನ್ ದಿಸ್ ಸೈಡ್ ಆಫ್ ಲೈಕ್. ಸೊ ಅಡಿಕೆನೂ ಮೆನಿ ಪೀಪಲ್ ವಿ ಡೋಂಟ್ ನೋ, ವಿ ಸ್ಟಿಲ್ ಡೋಂಟ್ ರಿಯಲೈಸ್ ದಟ್ ಇವನ್ ದಿ ಅರೆಕನಟ್ ನಾವೇನು ಅಡಿಕೆ ಅಂತೀವಿ, ದ್ಯಾಟ್ ಆಲ್ಸೋ ಕ್ಯಾನ್ ಬಿ ಅ ಕಾಸ್ ಫಾರ್ ಮ್ಯಾಲಿಗ್ನೆನ್ಸಿ. ಬಿಕಾಸ್ ಅಡಿಕೆಯಿಂದ ಓರಲ್ ಸಬ್ಮ್ಯೂಕಸ್ ಫೈಬ್ರೋಸಿಸ್ ಅಂತ ಒಂದು ಕಂಡೀಷನ್ ಆಗುತ್ತೆ, ಬಾಯಿ ತಗೊಲೆಲ್ಲ ತಿಕ್ಕಾಗಿ ಬಾಯಿ ತೆಗೆಯೋಕ್ಕೆ ಬರೋದಿಲ್ಲ. ದ್ಯಾಟ್ ಓರಲ್ ಸಬ್ಮ್ಯೂಕಸ್ ಫೈಬ್ರೋಸಿಸ್ ಕ್ಯಾನ್ ಟರ್ನ್ ಇನ್ ಟು ಕ್ಯಾನ್ಸರ್. ಸೊ ಆ್ಯಕ್ಚುಲಿ ಅಡಿಕೆ ಓನ್ಲಿ ಬಿಟಲ್ ನಟ್ ಅಲೋನ್ ಕ್ಯಾನ್ ಬಿ ಕಾರ್ಸಿನೋಜೆನಿಕ್. ಅದರಲ್ಲಿ ಎಲೆ ಅಡಿಕೆ ಜೊತೆ ತಂಬಾಕು ತಿನ್ನೋದು ರೈತರಲ್ಲಿ ಇಟ್ ಈಸ್ ವೆರಿ ಕಾಮನ್. ಸೊ ಹಳ್ಳಿಗಳಲ್ಲಿ ಇಟ್ ವಿಲ್ ಬಿ ಕಾಮನ್, ಆ್ಯಂಡ್ ದೆನ್ ದಿ ಕಿಡ್ಸ್ ಜಸ್ಟ್ ಫಾಲೋ ಇಟ್ ಅಂತ ಅನ್ಸುತ್ತೆ. and those who don't go for education, further education, ಈಗ 15, 16, 17, 18 ಈ ವಯಸ್ಸಿನಲ್ಲಿ ಅವರು ಈ ತಂದೆ ತಾಯಿ ಜೊತೆ ಕೆಲಸಕ್ಕೆ ಹೋಗಬೇಕಂತಂದರೆ ದೇ ಜಸ್ಟ್ ಲುಕ್ ಎಟ್ ದೆಮ್ ಆ್ಯಂಡ್ ದೇ ಸ್ಟಾರ್ಟ್ ಇಟ್, ಆ್ಯಂಡ್ ಬಿಫೋರ್ ದೇ ನೋ ದಟ್ ಇಟ್ ಈಸ್ ಹಾರ್ಮ್ಫುಲ್, ದೇ ಆರ್ ಆಲ್ರೆಡಿ ಇನ್ ಟು ದ ಹ್ಯಾಬಿಟ್. ಅದೇ ಥರ ಅರ್ಬನಲ್ಲೂ ಇಫ್ ಯು ಸಿ ಇನ್ ದ ಸಿಟೀಸ್, ಲೈಕ್ ಅಗೇನ್ ಇಫ್ ಇಟ್ಸ್ ದಿ ಲೋವರ್ ಕ್ಲಾಸ್, these people, if they don't go to school further, they get into some kind of construction labours agli athwa security guards agli for various places where the labor class is there, or they go on to work. If they are not studying further, they go and help out their family, they start into these small jobs. Alli they see that their elders are already into they are consuming tobacco, so they don't find it anything new, so they just do it. By the time they realize, they are already into it. And coming to a little higher class in urban, it's more of peer pressure about it. Colleges ಅಲ್ಲಿ early youngsters going into the jobs initially, there's a lot of excitement, enthusiasm, and they want to be that cool kind of a person. And ಈಗ ಆಯ್ತು ಅವ್ರು ನನ್ನ ಫ್ರೆಂಡ್ಸ್ ಮಾಡ್ತಾ ಇದ್ದಾರೆ, ನಾನು ಯಾಕಿಲ್ಲ. Maybe they know that it's harmful, but they just start off like, oh, they are doing it, so why not? ಸ್ವಲ್ಪ ಮಾಡಿದರೆ ಏನಾಗೋದಿಲ್ಲ.
So this is the way, it's a combination of all factors, and it's taking a toll. When it starts and it becomes habit. And as you said, it is from a culture as developed ಇಲ್ಲಿ ಆ್ಯಕ್ಚುಲಿ ಹಳ್ಳಿಯೊಳಗೆಲ್ಲರೂ ಆ್ಯಸ್ ಅವ್ರ ತಂದೆ ತಗೊಳ್ತಾರೆ, ಅವ್ರ ಮಕ್ಕಳು ತಗೊಳ್ಳೋಕೆ ಸ್ಟಾರ್ಟ್ ಮಾಡ್ತಾರೆ. ಆಮೇಲೆ ಇನ್ ಅರ್ಬನ್ ಏರಿಯಾಸ್ ಕಾಲೇಜಸ್ಗಳಿಗೆಲ್ಲ ಇಟ್ ಇಸ್ ಲೈಕ್ ಸಮಥಿಂಗ್ ಕೂಲ್, ಸೊ ದೇ ಸ್ಟಾರ್ಟ್ ಆ್ಯಂಡ್ ಇಟ್ ಬಿಕಮ್ಸ್ ಅ ಹ್ಯಾಬಿಟ್. ಸೊ ಐ ಆಮ್ ಅ ಪೆಥಾಲಜಿಸ್ಟ್, ಐ ಸಿ ಸೋ ಮೆನಿ ಪೀಪಲ್ ಹಿಯರ್ ಇನ್ KMC. ಎಷ್ಟೋ ಜನ ಬರ್ತಾರೆ ಅಂದರೆ ದೇ ಡೋಂಟ್ ರಿಯಲೈಸ್ ವಾಟ್ ಇಸ್ ಹ್ಯಾಪನಿಂಗ್ ಟು ದೇಮ್ ಆ್ಯಂಡ್ ದೇ ಕಮ್ ಅಟ್ ಅ ವೆರಿ ಲೇಟರ್ ಸ್ಟೇಜ್ ವಿತ್ ಅ ಹ್ಯೂಜ್ ಅಲ್ಸರ್, ದೊಡ್ಡ ಹುಣ್ಣಾಗಿ, ಅಥವಾ ದೇರ್ ಬಿ ಲಾಟ್ ಆಫ್ ಗಂಟ್ ನೆಕ್ ಒಳಗೆಲ್ಲ ಅದು ಬರ್ತಾ, ಆ್ಯಂಡ್ ಇಟ್ ಇಸ್ ಇನ್ವೇರಿಯಬ್ಲಿ ಸ್ಕ್ವಾಮಸ್ ಸೆಲ್ ಕಾರ್ಸಿನೋಮಾ. So now you are seeing so many patients, so can you elaborate on the statistics as to how this cancer occurs because of tobacco and ಈಗ ಸ್ಟ್ಯಾಟಿಸ್ಟಿಕ್ಸ್ ಅಂದರೆ ಟೊಬ್ಯಾಕೋ ಯೂಸೇಜ್ ಬಗ್ಗೆ ಹೇಳಬೇಕಂತಂದರೆ ಐ ವಿಲ್ ಟಾಕ್ ಆಫ್ ಇಂಡಿಯಾ. ಟು ಟಾಕ್ ಆಫ್ ಇಂಡಿಯಾ ಅಗೇನ್ ಇಟ್ಸ್ ಲೈಕ್ ಅಕಾರ್ಡಿಂಗ್ ಟು ಸ್ಟ್ಯಾಟಿಸ್ಟಿಕ್ಸ್ it stands third or fourth, you can say, in the world to grow and export tobacco ಅಂತ. ಕನ್ಸಂಪ್ಷನ್ನು ಅಷ್ಟೇ ಹೈ, ಆಸ್ ಐ ಸೆಡ್, ಆಲ್ಮೋಸ್ಟ್ ಟು ದ ಟ್ಯೂನ್ ಆಫ್ 20-22% is smokeless tobacco, and 10-11% people do smoke. This is what they say. And coming to the statistics about the harm that it causes, again, like for cancer you can say that almost tobacco you can attribute it to more than 20 cancers in the body. And it is said that 25% of cancer deaths or more can be directly attributed to tobacco deaths. ಆಮೇಲೆ again ನಾವು ಹೇಳ್ದಂಗೆ ಟೊಬ್ಯಾಕೋ ಅಫೆಕ್ಟ್ಸ್ ಅವರ್ ವ್ಯಾಸ್ಕ್ಯುಲರ್ ಸಿಸ್ಟಮ್, ಸೊ ಹಾರ್ಟ್ ಅಟ್ಯಾಕ್ಸು, ಆಮೇಲೆ ನಮ್ಮದು ಸ್ಟ್ರೋಕ್ಸು, ಲಂಗ್ ಡಿಸೀಸ್, ದೀಸ್ ಆರ್ ವೆರಿ ಕಾಮನ್. ಸ್ಮೋಕಿಂಗ್ ಇದ್ರಂತೂ ಇಫ್ ದೇ ಸ್ಟಾರ್ಟ್ ಯಂಗ್, ದೆನ್ 1 in every 4 or 5 smokers will end up having the chronic airway disease. They are prone to asthma, reactive airway diseases, and these people are somehow more prone for infections. Their general immunity gets suppressed. So ಏನಾದರೂ ಇನ್ಫೆಕ್ಷನ್ಸ್ ಇತ್ತು ಬಾಡಿಯಲ್ಲಿ, ಟ್ಯೂಬರ್ಕ್ಯುಲೋಸಿಸ್ ಲೇಟೆಂಟ್ ಇತ್ತು, HIV ಸ್ವಲ್ಪ ಲೇಟೆಂಟ್ ಸ್ಟೇಬಲ್ ಫೇಸ್ ಇತ್ತು, even for that matter COVID, that these can flare up and become more aggressive or in these patients, in the smokers. So what we can say is that almost 50% of people who use tobacco regularly die prematurely because of tobacco alone. So what we see is the common cause of death today worldwide is non-communicable disease anta anti. Non-communicable in our common language lifestyle diseases anta. Adರಲ್ಲಿ ಕ್ಯಾನ್ಸರ್ಸ್ ಬಂತು, ಹಾರ್ಟ್ ಡಿಸೀಸಸ್, ಲಂಗ್ ಡಿಸೀಸ್ ಇದೆಲ್ಲ ಬಂತು. ಸೊ ಈ non-communicable diseasesಗೆ ನಂಬರ್ 1 ರೀಸನ್ ಇಸ್ ಟೊಬ್ಯಾಕೋ. So all in all, I can say that it's the number 1 killer in the world today. And then tobacco causing so many issues also causes social problems also in these individuals. Definitely. Usually tobacco chew ಮಾಡೋರು, one habit ಮಾಡೋರು, usually they are pushed to the other habit also, like alcoholism. And socially they try to attract or they try to mingle with people who have other habits. So higಗಾಗಿ they get socially isolated from rest of the society. So they form a group with people who have habits. So anta generally even though smoking may look like it's relaxing, but actual statistics or studies shows that they feel very isolated. Those people smoke ಮಾಡೋರು, they feel isolated, they feel depressed. Self-esteem self-esteem ಕಡಿಮೆ ಇರ್ತದೆ. So not just health issues as in physical health issues, there are mental health issues associated also. So tobacco has a lot of health issues as well as social impact is tremendous. In the same manner, even financial impact is also quite a bit on a family. So here in India, what happens, it's most of it we see it in the rural areas. In rural areas, the man is the earning member of the family. ಈಗ ನೀವು ಒಂದು ಗುಟ್ಕ ಅಂದರೆ ಅಲ್ಲಿ ಹಳ್ಳಿಯಾಗ ಗುಟ್ಕ ಆಗಲಿ ಅಥವಾ ಇದು ಇಟ್ಸ್ ಈಸಿಲಿ ಅವೈಲೇಬಲ್. ಈಗ ದಿನಕ್ಕೆ ಅವ್ರು ಒಂದು 4 ಗುಟ್ಕ ಹಾಕೊಂಡ್ರು 20 ರೂಪಾಯಿ ಆಗ್ತದೆ ಇದು ಒಂದು ಖರ್ಚು ಪರ್ ಡೇ. So 20 to 25 rupees. So if you take the whole month's expenditure, they will be spending around 1,000 rupees or so
on gutka or these BD. So there is, and see, they being an earning member, spending so much of money, Just on the 1,000 rupees is also quite a bit for them. Okay, so they spending so much of money on them. It will have a lot of financial impact on the family. That the children education is hampered, Yes. nutrition of the child is hampered. So it has not only the health, social and economic impact is also tremendous by the usage of tobacco. Okay. So- So out of their earning, they just keep on spending On this, yeah. Also, they transmit. Second-hand smoke is quite dangerous to the family. Whether either your own children, your own wife, your own family members, old parents, even in your workplace, you are actually, the second-hand smoke is supposed to kill 1 million people in a year. So that can cause similar diseases in the people around you. Also, and smoking, I know the tobacco cultivation itself and the manufacturing, the curing, it causes a great toll on the environment as well. Lot of huge lands are used for cultivating, and all the once the crop is done, the soil erosion and the number of chemicals, fertilizers, pesticides they use, it goes into the water. Amal cigarette butts and the waste that is created, and with the cigarette is matchsticks or Yes. even the lighter. Yes, So yes. there is so much of junk or the waste which Waste gets that is accumulated in the environment. And today we are even talking of third-hand smoke. So he's literally like a smoker is leaving those chemicals around him on the places he sits on the set. So we are literally spoiling the environment with the smoke and tobacco. So there's tremendous harmful effects of tobacco, like apart from health, social, financial as well as environmental hazards are tremendous. So it is through all these medias we are trying to educate people so that they get aware of all these problems using tobacco. And WHO is doing a lot of work, and this year's theme, what WHO has proposed is protecting children against industry interference, because they are trying to safeguard the youth, safeguard these children from tobacco by asking them not to use it, so that, and also inhibit or reduce the interference of tobacco industry for the children. ಯಾಕಂದ್ರೆ the industry is like very far-reaching. Our by hook or crook they will make it reach their the consumers. So they exactly know it now. TV nodidrene we know that the cartoon channels will have those advertisements which have to attract the kids. Be it a chocolate or whatever, or an ice cream or other. Similarly, the junk food or the chips or whatever. Where the youth is more into either the the OTTs or the channels which the youth watch, only they definitely push their advertisements, and also they use these famous personalities, be it film industry personalities or sports persons. It has become very common, and they try to push the product. Also, the recent years, what has happened is with the same name they are giving some other product. Pan masala they have ilaichi also in the same, and but the name of this thing sachet will be the same, and they try to, because they are not supposed to advertise the tobacco, they advertise this thing. Yeah. And also they want to keep their consumers, the coming generation here, they will modify, even they are modifying the products. E-cigarette ಎಲ್ಲ ಬಂದಾಗ it was that they took out the smoke, because smoke free places were compulsory. So they took out the smoke, and it was more of only nicotine, and they tried to sell that is safe, but it is actually not, and thankfully Indian government has banned it. So even in the West they are getting small pouches, again that is a smokeless tobacco, which has more of nicotine. So they keep on making sure that their consumers are there. So it's very important that we protect our children, make them aware that okay, these are, don't get
carried away by these fancy products. So I think our role is to make our children and youth aware that what is cool and what is not actually in true sense. Yes. So the industry is trying to get their consumers. Yes. To governments, what exactly are the governments doing? Like let's say Indian government or worldwide, any government, what exactly are they doing to protect children or protect The whole population? world, Yes, yeah. population. All of us. The governments, there is a lot done by the governments, by the WHO and by the UN. But having said that, the first thing we need to understand is most of the countries, they have a very big revenue from this. Yeah. So whatever said and done, even if the health organizations like WHO push also, the governing bodies like the UN or the governments proper, they can never ban this because of the kind of revenue ಅದರಿಂದ ಬರೋದ್ರಿಂದ ಅದು ಬ್ಯಾನ್ ಅಂತೂ ಆಗೋದಿಲ್ಲ. ಬಟ್ ಅದೇ ದ್ಯಾಟ್ ಥಿಂಗ್ ಆಫ್ಟರ್ WHO pushing so much, they could start the ವರ್ಲ್ಡ್ ನೋ ಟೊಬ್ಯಾಕೊ ಡೇ in 87. ಆಮೇಲೆ ದೆನ್ ದಿ WHO ಡಿಡ್ ಇದು ಒಂದು FCTC ಅಂತ ಫ್ರೇಮ್ವರ್ಕ್ ಕನ್ವೆನ್ಷನ್ ಆಫ್ ಟೊಬ್ಯಾಕೊ ಕಂಟ್ರೋಲ್ ಅಂತ. So that's a guideline for all the countries. There are about 200 odd countries who are members of that FCTC. And so the WHO provides guidelines how to do control the tobacco problem. So otherly it may be in the kind of cost and taxation also to keep a very high taxes for these. Which is not related to price, creating smoke-free places like public spaces ಅಲ್ಲಿ, ಅಥವಾ ರೆಗ್ಯುಲೇಷನ್ ಇನ್ ದಿ ಅಡ್ವರ್ಟೈಸಿಂಗ್, ಪ್ರಮೋಟಿಂಗ್, ಅಥವಾ ನಾಟ್ ಟು ಟೇಕ್ ಸ್ಪಾನ್ಸರ್ಶಿಪ್ ಫ್ರಮ್ ದೀಸ್ ಮ್ಯಾನುಫ್ಯಾಕ್ಚರಿಂಗ್ ಟೊಬ್ಯಾಕೊ ಇಂಡಸ್ಟ್ರೀಸ್, ಆ್ಯಂಡ್ ಅಬೌಟ್ ದ ವಾಟ್ ವಿ ಸೀಸ್ ಫಾರ್ ದ ಲೇಬಲಿಂಗ್ ಆಫ್ ದಿ ಪ್ರಾಡಕ್ಟ್ಸ್, ಹೌ ಟು ಡೂ ಇಟ್, ಈ ಥರ ಎಲ್ಲ ದೇ ಗಿವ್. ಆ್ಯಂಡ್ ಇಂಡಿಯಾ ಹ್ಯಾಸ್ ಅಫ್ಕೋರ್ಸ್ ಆಲ್ಮೋಸ್ಟ್ FCTC ಸ್ಟಾರ್ಟ್ ಆದಾಗಲೇ 1 or 2 years ಅಲ್ಲಿ India is a member of that. And even little later after that, the National Tobacco Control Program has started by India. And some good measures have been taken, including the latest in 2011 actually, 11-12 Gutka was banned, that is the thing. But the sad part is, as I said, they continue to chew in 2 different forms. And then the e-cigarette was banned, that is again one good step. And the advertising has been regulated. ಈಗ ಮೂವೀಸ್ ಎಲ್ಲ ಆಯಿತು, they cannot advertise, and wherever in the movies if they are smoking, they are supposed to show the the footage ಅಲ್ಲಿ that this is injurious to health ಅಂತ they have to do it. But somehow again rules are broken, because this applies for televisions and movies, and the online platforms, they can't try to come out of it and they never show it. But recently even they have got regulations that they are supposed to play it for at least 20 to 30 seconds to and coming to packaging and labeling, you have to, there is a particular like 70% of that packet has to contain both the pictorial warning and written warning. And there is ಈಗ ಅದು ಕಾಣಿಸ್ಲಾರ್ದಂಗೆ ಬರ್ತಿದೆ. So now they have regulations for that. It has to be very clearly and what color adella. So lot has been done. Yeah. But what we need to understand is there is not going to be a ban. Yes. So we cannot depend on government's policies for this problem to get solved. It is much bigger than what the government can alone do about it. Yeah. And we have to actually fight with the industry, to compete with the industry to how they are pushing in their advertisements, and they are trying to hold their the customers. So we have to be so active, maybe as a society, as doctors, and we have to just it's like more awareness and control. And wherever we get opportunity, whether health issue bandaganu, we try and educate them about the seriousness of the problem. And so as professionals, every specialty, I'm sure all the professionals can focus on their individual specialty and say how smoking can affect that particular system, and educate opportunistically. Like whenever patients come to our clinic, we can take this opportunity and educate them.
Not only just doctors, I think rest of the society, other professionals, teachers Definitely. can, Even at school they levels. can help, parents can help, obviously. So as a society, as a whole, we all need to act, not just the professionals, not just the doctors. Yes. And even as individuals and society, I think now on we should take health as our priority and ನಮ್ಮ responsibility ಅಂತ ತಗೊಂಡು try and create an environment which is like healthy. Yeah, as you told Shilpa, banning it's difficult. Like government is trying to certain extent. So it is the individual per se. He also should try from within to quit these habits. And apart from that, we as responsible citizens, we doctors, try to educate whenever we get such patients. And I would also like to add here that tobacco chewing, like this is a man-made epidemic actually, and it can be prevented, it can be reversed, provided we all make an effort, right? Yeah. Government is doing its job, we have to do our job. So as doctors, we shall further create more and more awareness about this tobacco, and we from WDW will also bring another part of this video wherein doctors regarding their specialty, what problems they face and what diseases the patient comes with by using this or by chewing tobacco. We will come forward with one more video in the next part. Thank you. Thank you. Thank you.